ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. PDO ಒಬ್ಬರು, ಗ್ರಾಮ ಪಂಚಾಯತಿಯ PDO ಅವರು ಲಂಚವನ್ನು ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಗಿ ಬಿದ್ದಿರುವಂಥದ್ದು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಧೂಪಮಂತಗಾಂವ್ ಅನ್ನುವಂಥ ಒಂದು ಗ್ರಾಮ ಪಂಚಾಯತ್ ಇದೆ. ಧೂಪತಮಂಗಾಂವ್ ಎನ್ನುವಂಥ ಒಂದು ಗ್ರಾಮ ಪಂಚಾಯತಿಯಿಂದ ಅದರ PDO ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ರು. ಈ ಸ್ವತ್ತು ಮಾಡಿಕೊಡಲು ಹಣ ಬೇಡಿಕೆ ಇತ್ತಿದ್ದಂತೆ ಒತ್ತಾಯವನ್ನು ಮಾಡಿದ್ರಂತೆ. ಹಾಗಾದರೆ ಮಾಡಿಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ. ಧೂಪತಮಂಗಾಂವ್ ಗ್ರಾಮ ಪಂಚಾಯತಿಯ PDO ಅನಿತಾ ರಾಠೋಡ್ ಏನಿದ್ದಾರೆ ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಯಾಕಂದರೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. 12,000 ರೂಪಾಯಿ ಹಣವನ್ನು ಕೊಡಿ ಅಂತ ಹೇಳಿ ಕೇಳಿದ್ರು. ಈ ಸ್ವತ್ತು ಮಾಡಿಕೊಳ್ಳೋ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಒಂದು ಗ್ರಾಮ ಪಂಚಾಯತಿ ಏನಿದೆ ಧೂಪತಮಂಗಾಂವ್ PDO ಭ್ರಷ್ಟಾಚಾರ ಈಗ ಬಯಲಾಗಿದೆ. ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಒಂದು ಆಫೀಸರ್ಗ ಒಂದು ಬಲೆಗೆ ಬಿದ್ದಿದ್ದಾರೆ. ಈ ಸ್ವತ್ತು ಮಾಡಿಕೊಳ್ಳೋಕೆ ಹಣವನ್ನು ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಒಂದು ವಿಚಾರ. PDO ಅನಿತಾ ರಾಠೋಡ್ ಬಲೆಗೆ ಬಿದ್ದಿರುವಂಥದ್ದು. ಅವರು 12,000 ರೂಪಾಯಿ ಒಂದು ಹಣವನ್ನು ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಅದು ಯಾರ ಮೂಲಕ ಅವರೇ ನೇರವಾಗಿ ಕೇಳಿರಲಿಲ್ಲ. ಅವರ ಗಂಡ ಏನಿದೆ ಅವ್ರ ಮೂಲಕ ಕೊಡಿ ಅವರಿಗೆ ಅಂತ ಹೇಳಿದ್ರಂತೆ. ಜೀರ್ಗಾ ಗ್ರಾಮದ ರಾಜಕುಮಾರ ಪಾಟೇಲ್ ಅನ್ನುವಂಥವ್ರು ಏನಿರ್ತಾರೆ ಅವ್ರ ಹತ್ರ ಹಣ ಕೇಳಿರ್ತಾರೆ. ಇವರು PDO ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಹೀಗಾಗಿ ಅವರು ಏನು ಮಾಡಿರ್ತಾರೆ, ಇವ್ರಿಗೆ ತಮ್ಮ ಒಂದು ಮನೆ ಏನಿರುತ್ತೆ, ಮನೆಯ ಸಂಖ್ಯೆ 5 ಮತ್ತು 6ರ ಒಂದು ಈ ಸ್ವತ್ತುಗಳು ಬೇಕಾಗಿರುತ್ತೆ. ಅರ್ಜಿಯನ್ನು ಹಾಕಿರ್ತಾರೆ. ಇವ್ರು ಕೆಲಸ ಮಾಡ್ಕೊಳ್ಳೋಕ್ಕೆ ನೋಡಿ ಇದಕ್ಕಾಗಿ PDO ಹೇಳಿರ್ತಾರೆ. PDO ಒಂದು ಗಂಡ ಅಂದರೆ ಪತಿ ಏನಿದ್ದಾರೆ ದಯಾನಂದ ರಾಠೋಡ್ ಅವ್ರ ಮೂಲಕ ಹಣವನ್ನು ಬೇಡಿಕೆ ಇಟ್ಟಿರ್ತಾರೆ. ನಮ್ಮ ಹೆಂಡತಿ PDO ಆಗಿದ್ದಾರೆ, ಅವರು ಕೆಲಸ ಮಾಡಿಕೊಡ್ತಾರೆ ನಿನಗೆ, ಆದರೆ ಇಷ್ಟು ನೀನು ದುಡ್ಡು ಕೊಡಬೇಕು ಅಂತ ಅವರ ಗಂಡನ ಮೂಲಕ ಮಾತಾಡ್ಸಿರ್ತಾರೆ. ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಈ ಒಂದು ವಿಚಾರದಿಂದ ಅವ್ರು ತಿಳಿಯುತ್ತೆ. ಇದೇ ಒಂದು ಸಂಬಂಧ ಅವರು ಲೋಕಾಯುಕ್ತ ಅಧಿಕಾರಿಗಳು ದೂರು ಕೊಟ್ಟಿರ್ತಾರೆ. ಈ ರೀತಿಯಾಗಿ ಅಕ್ರಮ ಆಗ್ತಾ ಇದೆ, ನಮ್ಮ ಹತ್ರ ದುಡ್ಡು ಕೇಳ್ತಾ ಇದೆ, ಲಂಚ ಕೇಳ್ತಾ ಇದ್ದಾರೆ ಅಂತ. ಸರಿ, ಈ ಒಂದು ವಿಚಾರವನ್ನು ಲೋಕಾಯುಕ್ತ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ತಾರೆ. ಸರಿ ಅಂತ ಹೇಳಿ ಏನು ಮಾಡಬೇಕು ಅಂತ ಹೇಳಿ ಹಣ ಕೊಡುವಂಥ ಒಂದು ದಿನನೇ ಬಂದ್ಬಿಟ್ಟು ದಾಳಿ ಮಾಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದರೆ ಹಣ ಪಡೆಯುವಾಗಲೇ ಬಂದು ದಾಳಿ ಮಾಡಿದ್ದಾರೆ. ಲೋಕಾಯುಕ್ತ DYSP ಆಗಿರುವಂತಹ ಹನುಮಂತರಾಯಪ್ಪ ಮತ್ತು ಅವರ ಒಂದು ಸಿಬ್ಬಂದಿ ಏನಿದೆ ಅವರೆಲ್ಲರೂ ಕೂಡ ದಾಳಿ ಮಾಡಿದ್ದಾರೆ. ಆ ಸಮಯದಲ್ಲಿ ಸಿಕ್ಕಿಬಿದ್ದಿದ್ದಾರೆ. PDO ಅನಿತಾ ರಾಠೋಡ್ ಮತ್ತು ಅವರ ಪತಿ ದಯಾನಂದ ರಾಠೋಡ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕೆಲಸ ಮಾಡಿಕೊಡೋಕ್ಕೆ ಯಾವುದೇ ಚಿಕ್ಕ ವಿಚಾರ ಅಥವಾ ದೊಡ್ಡ ವಿಚಾರ ಇದ್ದರೂ ಕೂಡ ಸರಿ, ಗ್ರಾಮ ಪಂಚಾಯಿತಿ ಲೆಕ್ಕದಲ್ಲಿನೇ ಈ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ ಇಂದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತ PDO ಅವರು ದುಡ್ಡು ನೇರವಾಗಿ ಕೇಳದೆ ಅವರ ಗಂಡನ ಮೂಲಕ ಕೇಳಿಸಿದ್ದಾರೆ ಅಂದರೆ ಇದು ಏನೋ ಇದೇನು ಮೊದಲೇ ಆಗಿರಲ್ಲ. ಹಂಗಾದರೆ ಇವರು ಮೊದಲಿಂದ ಕೂಡ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಬೇರೆಯವರು ಯಾಕೆ ಬೇಕಪ್ಪ ನಮಗೆ ಬೇರೆ ಕಡೆ ಕಂಪ್ಲೇಂಟ್ ಕೊಟ್ಟು ಅದು ತಿರುಗಾಡಿ ಅಷ್ಟೊಂದು ನಮಗೆ ಪೇಷನ್ಸ್ ಇಲ್ಲ ಅಂತ ಕೆಲವರು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಕೆಲವರು ಇರ್ತಾರಲ್ಲ, ಇಲ್ಲ ಇವ್ರಿಗೆ ಏನೋ ಒಂದು ರೀತಿಯಲ್ಲಿ ನಾವು ಗತಿ ಕಾಣಿಸ್ಬೇಕು, ಹಿಂಗೆ ಬಿಟ್ಟರೆ ಎಲ್ಲರ ಹತ್ರ ಹಿಂಗೆ ಮಾಡ್ತಾರೆ ಅಂತ ಯಾರು ಪಟ್ಟಿಡಿರ್ತಾರಲ್ಲ ಅವರು ಹೋಗ್ಬಿಟ್ಟು ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತರಿಗೆ. ರಾಜಕುಮಾರ ಪಟೇಲ್ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಬಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಇಬ್ಬರನ್ನು ಗಂಡ ಹೆಂಡತಿ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. 12,000 ರೂಪಾಯಿ ದುಡ್ಡು ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಿಬಿದ್ದಿದ್ದಾರೆ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.